ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್ ಕಿಚನ್. ಇವತ್ತಿನ ರೆಸಿಪಿ ಏನಂತಂದರೆ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಹಾಕಿ ಎಗ್ ಬುರ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ. ಇದಕ್ಕೆ ಇಂಗ್ರೀಡಿಯೆಂಟ್ಸು ಇಷ್ಟನ್ನೆಲ್ಲ ತೊಗೊಂಡಿದ್ದೀನಿ, ಒಂದೊಂದೇ ಹೇಳ್ತೀನಿ ಬನ್ನಿ. ನಾನು ಮೊದಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ, ಮೆಣಸಿನ ಪೌಡ್ರು, ಮೆಣಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಮತ್ತು ಎಣ್ಣೆ, ಹಾಗೆಯೇ ಒಂದು 10 ಮೊಟ್ಟೆ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಾಣಲಿ ಈಗ ಸ್ಟವ್ ಮೇಲೆ ಇಟ್ಟು ಸ್ಟವ್ ಅಂಟಿಸ್ಕೊಳ್ತಾ ಇದ್ದೀನಿ. ಬಾಣಲಿ ಕಾಯ್ದ ಮೇಲೆ ಅದಕ್ಕೆ ನಾನು ತೆಗೆದಿಟ್ಕೊಂಡಿದ್ನೆಲ್ಲ ಎಣ್ಣೆ, ಅದನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದಿದೆ. ಈಗ ಎಣ್ಣೆ ಕಾಯ್ದಾದ್ಮೇಲೆ ನಾನೇನು ಸಾಸಿವೆ ತೊಗೊಂಡಿದ್ನೋ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಸ್ಕಿಪ್ ಮಾಡಿ. ಇದಕ್ಕೆ ನಾನೀಗ ಕಟ್ ಮಾಡಿ ಇಟ್ಕೊಂಡಿರೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಾದ್ಮೇಲೆ ಆ್ಯಸ್ ಯೂಶ್ವಲ್ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಈರುಳ್ಳಿ ಸೇರಿಸ್ಕೊಂಡು ನೀಟಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋ ತನಕ ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಆಮೇಲೆ ನಾನು ಕರಿಬೇವು ಸೊಪ್ಪು ಸೇರಿಸ್ಕೊಳ್ಳೋದು. ಸೊ ಇವಾಗ ಕರಿಬೇವು ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕರಿಬೇವೆಲ್ಲ ಹಾಕಾದ್ಮೇಲೆ ಅದಕ್ಕೀಗ ಅಂದರೆ ಈ ಹೋಲ್ ಎಗ್ ಬುರ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಒಂದು ಸರಿ ಎಲ್ಲ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಸಬ್ಬಸಿಗೆ ಸೊಪ್ಪು ಅಥವಾ ಸಬ್ಸಿಗೆ ಸೊಪ್ಪು ಇದನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ಏನೊಂದು 10 ಮೊಟ್ಟೆ ತೊಗೊಂಡಿದ್ದೀನಿ. 10 ಮೊಟ್ಟೆನೂ ಇದೇ ಥರನೇ ಒಂದೊಂದನೇ ಹೊಡೆದು ಲೋ ಫ್ಲೇಮ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಸ್ಟವ್ನ. ಸೊ ಲೋ ಫ್ಲೇಮ್ ಮಾಡಿ ಈಗ ಎಲ್ಲ ಮೊಟ್ಟೆನೂ ಈಗ ಒಂದೊಂದೇ ಹೊಡೆದು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದೊಂದೇ ಹೊಡೆದು ಲೋ ಫ್ಲೇಮಲ್ಲಿ ನೀವು ಕೂಡ ಸೇರಿಸ್ಕೊಳ್ಳಿ. ಈಗ ನಾನಿಲ್ಲೆಲ್ಲ ಮೊಟ್ಟೆನೂ ಸೇರಿಸಿ ಚೆನ್ನಾಗಿ ನೀಟಾಗೆ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಬೇಕಾದ್ರೆ ತುಂಬ ಜಾಸ್ತಿನೂ ಬೇಡ, ತುಂಬ ಲೋನೂ ಬೇಡ. ಸೊ ಈ ರೀತಿಯಾಗಿ ಕೈ ಬಿಡ್ದಂಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾನೆ ಬನ್ನಿ. ಆಗ ಸೈಡಲ್ಲಿಂದನೂ ಎಲ್ಲ ಬಿಟ್ಟು ಬರುತ್ತೆ. ಸೊ ಇದೇನು ನಾವು ಮಾಡ್ತಾ ಇರೋದು ಸಿಲ್ವರ್ ಬಾಣಲಿ ಆಗಿರೋದ್ರಿಂದ ಸ್ವಲ್ಪ ಕಚ್ಕೊಳ್ಳುತ್ತೆ ಅಷ್ಟೇ, ಆದರೆ ಏನು ಸಿಹಿಯೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ. ಸೊ ಲಾಸ್ಟಲ್ಲಿ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ತೊಗೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಫೈನಲ್ ಟಚ್ ಆಗಿದೆ. ಸೊ ನೋಡಿ ಪರ್ಫೆಕ್ಟಾಗೆ ಬಂದಿದೆ. ಇಲ್ಲ ಅಂದರೆ ಈ ರೀತಿ ಎಗ್ ಬುರ್ಜಿ ಇಷ್ಟಿಷ್ಟು ದಪ್ಪ ಬರೋದೇ ಇಲ್ಲ. ಬಾಯಿಗೆ ಮೊಟ್ಟೆ ಸೊಪ್ಪು ಸಿಗೋದೇ ಇಲ್ಲ. ಒಬ್ಬೊಬ್ಬರು ಇನ್ನೂ ಸಣ್ಣಕ್ಕೆ ಪೌಡ್ರು ಥರ ಮಾಡ್ತಾರೆ. ಸೊ ಆ ಥರ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ಎಗ್ ಬುರ್ಜಿನ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಮನೆಯಲ್ಲಿ ಡೆಫಿನೆಟ್ಟಾಗಿ ಈ ರೆಸಿಪಿನ ಟ್ರೈ ಮಾಡಿ. ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನೋಂತಹ ರೆಸಿಪಿ ಆಗಿರುತ್ತೆ. ನಮ್ಮ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯಾದ ಹೊಸ ರೆಸಿಪಿಗೋಸ್ಕರ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.